ನಮಸ್ಕಾರ ವೀಕ್ಷಕರೇ, ವಶೀಕರಣ ತಾಂತ್ರಿಕರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ ವೀಕ್ಷಕರೇ, ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಇರೋದು ಅಂದರೆ ಸಂಭೋಗ ವಶೀಕರಣ. ಕೇವಲ ಒಂದು ಏಲಕ್ಕಿಯ ಸಹಾಯದಿಂದ ಸಂಭೋಗ ವಶೀಕರಣ ಯಾವ ರೀತಿಯಪ್ಪ ಮಾಡ್ಕೊಳ್ಳೋದು, ಅವರು ನಿಮ್ಮ ಹತ್ರ ಯಾವ ರೀತಿ ಬರ್ತಾರೆ, ಯಾವ ರೀತಿ ಸಂಭೋಗ ಮಾಡಿಸ್ಕೊತಾರೆ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಪ್ಲೇಲಿ ಕಾಣ್ತಿರೋಂಥ ಗುರುಜಿ ನಂಬರ್ಗೆ ಕರೆ ಮಾಡಿ. ನಿಮ್ಮ ಜೀವನದ ಯಾವುದೇ ತರಹದ ಸಮಸ್ಯೆ ಇದ್ದರೂ ಕೂಡ ಸಂಪೂರ್ಣವಾಗಿ ಅವರು ಪರಿಹಾರ ಎಂಬುದು ಮಾಡಿಕೊಡ್ತಾರೆ. ಎಂಥ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಮಾಡಿಕೊಡ್ತಾರೆ. ಮೊದಲನೇದಾಗಿ ಒಂದು ಏಲಕ್ಕಿಯನ್ನು ತಗೊಳ್ಳಿ. ಏಲಕ್ಕಿಯನ್ನು ತಗೊಂಡು ಅದನ್ನು ನಿಮ್ಮ ನಾಲಿಗೆ ಮೇಲೆ ಇಟ್ಕೊಂಡು ಈ ಒಂದು ತಂತ್ರವನ್ನು ಮಾಡಬೇಕಾಗತ್ತೆ. ನಾಲಿಗೆ ಮೇಲೆ ಇಟ್ಕೊಂಡು ಒಂದು ಬಿಳಿ ಹಾಳೆಯನ್ನು ತಗೊಂಡು ಅದು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಒಂದು ಬಿಳಿ ಹಾಳೆಯನ್ನು ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಮೇಲ್ಭಾಗದಲ್ಲಿ ನೀವು ಯಾರನ್ನು ವಶ ಮಾಡ್ಕೊಬೇಕಾಗಿದ್ದೀರೋ, ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅವರ ಹೆಸರನ್ನು ಬರೀ. ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ. ಅದರ ಮಧ್ಯಭಾಗದಲ್ಲಿ ಏನಪ್ಪ ಬರಿಬೇಕು ಅಂದರೆ ಓಂ ಕಾಮ್ಯಕ್ಕೆ ಸಂಮೋಹಿನಿ ಭಟ್ ಸ್ವಾಹ ಅನ್ನೋ ರೀತಿ ಒಂದು ಬರೆದಾದ ನಂತರ ಅದರ ಪಕ್ಕದಲ್ಲೇ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕೊಳ್ಳಿ. ಸ್ವಸ್ತಿಕ್ ಚಿಹ್ನೆಯನ್ನು ಹಾಕೊಂಡಾದ ಮೇಲೆ ನೀವು ಯಾವ ಜಾಗದಲ್ಲಿ ಕುಂತಿ ಮಾಡಿರ್ತೀರಲ್ಲ ಅದೇ ಜಾಗದಲ್ಲಿ ಆ ಒಂದು ಬಿಳಿ ಹಾಳೆಯನ್ನು ಸುಟ್ಟು ಭಸ್ಮ ಮಾಡಿ. ಭಸ್ಮ ಮಾಡಿದ್ಮೇಲೆ ಆ ಒಂದು ಏನು ಬರುತ್ತಲ್ಲ ಭಸ್ಮವನ್ನು ಎಣ್ಣೆ ಮೇಲೆ ಹಚ್ಕೊಂಡು ನೀವು ಸ್ನಾನ ಮಾಡುವಾಗ ಅದನ್ನು ಹಾಕ್ಕೊಂಡು ಸ್ನಾನ ಮಾಡಬೇಕಾಗತ್ತೆ. ಸ್ನಾನ ಮಾಡಿದ ತಕ್ಷಣವೇ ಅವರು ಎಲ್ಲೇ ಇದ್ದರೂ ಕೂಡ ಫೋನ್ ಮಾಡಿ ನೀನು ಎಲ್ಲಿದೆಯಾ ಬೇಗ ನನ್ನ ಹತ್ರ ಬಾ ಅಂದ್ಬಿಟ್ಟು ಸಂಭೋಗ ಮಾಡಿಸ್ಕೊತಾರೆ. ಆ ರೀತಿ ಶಕ್ತಿಶಾಲಿ ಆದಂಥ ಒಂದು ಮಹಾಶಕ್ತಿಶಾಲಿ ಇದು ವಶೀಕರಣ ತಂತ್ರ, ಆಯಿತಾ. ಈ ಒಂದು ತಂತ್ರವನ್ನು ಮಾಡಿ ಆಮೇಲೆ ಆ ಒಂದು ಏಲಕ್ಕಿ ಕೂಡ ನೀವು ಊಟದಲ್ಲೂ ಬಳಸ್ಕೋಬೋದು. ಒಂದನೇದು. ಎರಡನೇದೇನಪ್ಪ ಅಂದರೆ ನೀವು ಸ್ನಾನ ಮಾಡುವಾಗೂ ಬಳಸ್ಕೋಬೋದು. ಇದೆರಡರಲ್ಲಿ ಒಂದು ಮಾಡಿದ್ರೆ ಸಾಕು ವೀಕ್ಷಕರೇ, ಅವರು ಎಲ್ಲೇ ಇದ್ದರೂ ಕೂಡ ಹುಡ್ಕೊಂಡು ಬರ್ತಾರೆ, ಆಯಿತಾ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಡಿಸ್ಪ್ಲೇನಲ್ಲಿ ಕಾಣ್ತಿರುವಂಥ ಗುರುಜಿ ನಂಬರ್ಗೆ ಕರೆ ಮಾಡಿ. ನಿಮ್ಮ ಜೀವನದ ಎಂಥ ಸಮಸ್ಯೆ ಇದ್ದರೂ ಕೂಡ, ಇದರಲ್ಲಿ ಡೌಟ್ ಇದ್ದರೂ ಕೂಡ ಕರೆ ಮಾಡಿ, ಆಯಿತಾ. ನಮಸ್ಕಾರ, ಧನ್ಯವಾದಗಳು.